ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ MD ಹ್ಯಾಪಿ. ರಾಧೆ ರಾಧೆ. ದ್ವಿತೀಯ PUC ಇತಿಹಾಸ ವಿಷಯದ 10 ಅಂಕದ ಪ್ರಮುಖ ಪ್ರಶ್ನೆಗಳನ್ನು ನಿಮಗೆ ನಾಳೆ ನಡೆಯುವಂತಹ ಒಂದು ಪೂರ್ವ ಸಿದ್ಧತಾ ಪರೀಕ್ಷೆಗೆ ಮತ್ತು ಆ್ಯನ್ಯುವಲ್ ಎಕ್ಸಾಮಿಗೆ ಸಂಬಂಧಪಟ್ಟಂತೆ ಭಾಳ ಜನ ವಿದ್ಯಾರ್ಥಿಗಳು ಸರ್ 5 ಅಂಕದ ಮತ್ತು 10 ಅಂಕದ ಫಿಕ್ಸ್ ಪ್ರಶ್ನೆಗಳನ್ನು ಕೊಡಿ ಅಂತ ಹೇಳ್ತಾ ಇದ್ರಿ. ಸೊ ಅವರ ಅನುಗುಣವಾಗಿ ನಾನು ಈ ವಿಡಿಯೋದಲ್ಲಿ ನಿಮಗೆ ಕಡ್ಡಾಯವಾಗಿ ಬರುವಂತಹ 10 ಅಂಕದ ಮತ್ತು 5 ಅಂಕದ ಪ್ರಶ್ನೆಗಳನ್ನು ತೆಗೆದುಕೊಂಡು ಬಂದಿದ್ದೀನಿ. ಸೊ ಅವುಗಳನ್ನು ಗಮನಿಸಿದ್ರೆ ನಿಮಗೆ ಕಡ್ಡಾಯವಾಗಿ ಇವೇ ಪ್ರಶ್ನೆಗಳು ಆ್ಯನ್ಯುವಲ್ ಎಕ್ಸಾಮಲ್ಲಿ ಬಂದೇ ಬರ್ತವೆ. ಸೊ ಅದಕ್ಕಿಂತ ಮೊದಲು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಬನ್ನಿ ಒಂದೊಂದಾಗಿ ಪ್ರಶ್ನೆಗಳು ಯಾವ್ಯಾವ ಬಂದಿದ್ದಾವೆ ಅಂತೇಳಿ ನಾವು ಇಲ್ಲಿ ಗಮನಿಸ್ತಾ ಹೋಗುತ್ತೀವಿ. ಪ್ರಾಚೀನ ಭಾರತ ಇತಿಹಾಸದ ಅಧ್ಯಾಯ 4.1ರಿಂದ 4.9ರವರೆಗೆ ನಾವು ಕಡ್ಡಾಯ ಪ್ರಶ್ನೆಗಳು ಯಾವ್ಯಾವ 10 ಅಂಕದಲ್ಲಿ ಕೇಳಬಹುದು ಅಂತ ನೋಡಿದಾಗ, ಮೊದಲೇ ನಿಮಗೆ ಕಡ್ಡಾಯವಾಗಿ ಬರುವಂಥ ಪ್ರಶ್ನೆಗಳು ಆರ್ಯರ ರಾಜಕೀಯ, ಸಾಮಾಜಿಕ, ಆರ್ಥಿಕ ಮತ್ತು ಧಾರ್ಮಿಕ ಸ್ಥಿತಿಯನ್ನು ಕುರಿತು ಬರೆಯಿರಿ ಅಂಥೇಳಿ 10 ಅಂಕದ ಪ್ರಶ್ನೆಯನ್ನು ಆಲ್ರೆಡಿ ಕೇಳ್ಕೊತ ಬಂದಿದ್ದಾರೆ. 2024ರಲ್ಲಿ ಈ ಪ್ರಶ್ನೆಯನ್ನು ಕೇಳಿದ್ದಾರೆ. ಬುದ್ಧನ ಜೀವನ ಮತ್ತು ಬೋಧನೆಗಳನ್ನು ವಿವರಿಸಿ, ಈ ಪ್ರಶ್ನೆ ಈ ವರ್ಷ ನಿಮಗೆ ಬರುವಂಥ ಸಾಧ್ಯತೆ ಇದೆ 26ರಲ್ಲಿ. ಅಶೋಕನ ಜೀವನ ಮತ್ತು ಸಾಧನೆಗಳನ್ನು ಹೋದ ವರ್ಷ ಕೇಳಿದರು. ಗುಪ್ತರ ಕಾಲವನ್ನು ಭಾರತದ ಇತಿಹಾಸದಲ್ಲಿ ಸುವರ್ಣಯುಗ ಅಂತೇಳಿ ಆಲ್ರೆಡಿ ನಾನೊಂದು ಪೂರ್ವ ಸಿದ್ಧತಾ ಪರೀಕ್ಷೆ ಒಂದು ವಿಡಿಯೋವನ್ನು ಬಿಟ್ಟಿದ್ದೀನಿ ಆಲ್ರೆಡಿ 2025. ಅದರಲ್ಲಿ ಈ ಪ್ರಶ್ನೆ ಬಂದು ಹೋಗಿದೆ. ಗಮನಿಸಿದರೆ ಗಮನಿಸಿಲ್ಲ ನೋಡ್ಕೋತಿ. ಇಮ್ಮಡಿ ಪುಲಿಕೇಶಿ ಸಾಧನೆಗಳನ್ನು ವಿವರಿಸಿ, ರಾಷ್ಟ್ರಕೂಟರ ಸಾಂಸ್ಕೃತಿಕ ಕೊಡುಗೆಗಳನ್ನು ವಿವರಿಸಿ. ನೋಡಿರಿ ಪ್ರಶ್ನೆಗಳನ್ನು ಯಾವ ರೀತಿ ಇಲ್ಲಿ ಈ 4.1ರಿಂದ 4.9ರವರೆಗೆ ನಿಮಗೆ 10 ಅಂಕ ಪ್ರಶ್ನೆಗಳು ಕೇಳಬಹುದು. ಇನ್ನು ನೇರವಾಗಿ ನಾನು ಮಧ್ಯಕಾಲೀನ ಭಾರತ ಇತಿಹಾಸದ 10 ಅಂಕದ ಮಹತ್ವದ ಪ್ರಶ್ನೆಗಳನ್ನು ನೋಡ್ತಾ ಹೋದಾಗ ಇಲ್ಲಿ ಅಧ್ಯಾಯ 5, 6 ಮತ್ತು 7ರ ಮೇಲೆ ಸಂಬಂಧಪಟ್ಟಂತೆ ನೀವೆಲ್ಲ ಇಲ್ಲಿ ನೋಡ್ತೀರಿ ಕಡ್ಡಾಯವಾಗಿ 3ರಲ್ಲಿ ಒಂದು ಪ್ರಶ್ನೆ ಬಂದಾಗಿ ಬರ್ತದೆ. ಮೊಹಮ್ಮದ್ ಬಿನ್ ತುಘಲಕ್ ಆಡಳಿತ ಪ್ರಯೋಗವನ್ನು ವಿಮರ್ಶಾತ್ಮಕವಾಗಿ ವಿಶ್ಲೇಷಿಸಿ ಆಲ್ರೆಡಿ 2023ರಲ್ಲಿ ಬಂದಿದೆ, 24ರಲ್ಲಿ ಬಂದಿದೆ. ಅಕ್ಬರ್ನ ಜೀವನ ಮತ್ತು ಸಾಧನೆಗಳನ್ನು ವಿಷಯ ಆಲ್ರೆಡಿ ಬಂದು ಹೋಗಿದೆ ಪ್ರಶ್ನೆ. ಈ ವರ್ಷ ನಿಮಗೆ ಕಡ್ಡಾಯವಾಗಿ ಈ ಪ್ರಶ್ನೆ ಬರುವಂಥ ಸಾಧ್ಯತೆ ಇದೆ. ಸೊ ಇದನ್ನು ಗಮನದಲ್ಲಿಟ್ಟುಕೊಳ್ಳಿ. ವಿಜಯನಗರ ಕಾಲದ ಧರ್ಮ, ಸಾಹಿತ್ಯ, ಕಲೆ ಮತ್ತು ವಾಸ್ತುಶಿಲ್ಪವನ್ನು ವಿವರಿಸಿ ಅಂಥೇಳಿ ನಿಮಗೆ ಕಡ್ಡಾಯವಾಗಿ ಪ್ರಶ್ನೆಗಳನ್ನು ಕೊಡ್ತಾರೆ. ಭಾರತ ಕಡೆ ನಿಮಗೆಲ್ಲರಿಗೂ ಕರ್ಕೊಂಡು ಹೋಗ್ತೀನಿ. ಇಲ್ಲಿ 10 ಅಂಕದ 3ರಲ್ಲಿ ಒಂದು ಪ್ರಶ್ನೆ ಕಡ್ಡಾಯವಾಗಿ ಬರ್ತದೆ ಅಂತ ಹೇಳ್ತಾರೆ ಅವರು. ಯಾವುದಂತ ನೀವೆಲ್ಲ ನೋಡ್ತಾ ಹೋಗ್ತೀರಿ. ಇಲ್ಲಿ ನೋಡಿ, ಭಾರತದ ಮೊದಲ ಸ್ವತಂತ್ರ ಸಂಗ್ರಾಮಕ್ಕೆ ಕಾರಣಗಳು ಮತ್ತು ಪರಿಣಾಮಗಳು ಎರಡರನ್ನೂ ಕೇಳ್ತಾನೆ. ನಿಮಗೆ ಎರಡೂ ಕಡ್ಡಾಯವಾಗಿ ಕೇಳ್ತಾನೆ. ಇಲ್ಲ ಅಂತಂದರೆ ಈ ಪ್ರಶ್ನೆ ಇದೆ ನೋಡ್ರಿ, ಇದು ಭಾರಿ ಇಂಪಾರ್ಟೆಂಟ್ ಆಗಿರುವಂಥದ್ದು. ಏನು ಸರ್ ಎಂ ವಿಶ್ವೇಶ್ವರಯ್ಯನವರು ಆಧುನಿಕ ಮೈಸೂರಿನ ನಿರ್ಮಾತ ಅಂಥೇಳಿ ಯಾಕೆ ಕರೆದ್ರು, ಅದನ್ನು ನಿಮ್ಮದೇ ಆದ ರೀತಿಯಲ್ಲಿ ವಿಶ್ಲೇಷಣೆಯನ್ನು ಕೊಡಿ ಅಂತ ಹೇಳ್ತಾರೆ. ಇನ್ನು ನೆಕ್ಸ್ಟು ಭಾರತದ ರಾಷ್ಟ್ರೀಯ ಹೋರಾಟದಲ್ಲಿ ಗಾಂಧೀಜಿಯವರ ಪಾತ್ರವನ್ನು ನೀವು ಚರ್ಚಿಸಿ ಅಂಥೇಳಿ ಇಷ್ಟು ಪ್ರಶ್ನೆಗಳು ನಿಮಗೆ 10 ಅಂಕದಲ್ಲಿ ಬರುವಂಥ ಸಾಧ್ಯತೆ ಇರ್ತವೆ. ಸ್ವಲ್ಪ ಇವುಗಳನ್ನು ನೀವು ಕಣ್ಣಾಯಿಸ್ಕೊಂಡ್ಬಿಟ್ರೆ ಸೊ ಸರಳವಾಗಿ ನಿಮಗೆ 10ಕ್ಕೆ 10 ಅಂಕ 20 ಅಂಕಗಳು ಸರಳವಾಗಿ ಸಿಗ್ತವೆ ಅಂತ ಹೇಳ್ತೀನಿ. ನಾನು ನಿಮಗೆ ನೇರವಾಗಿ 5 ಅಂಕದ ಪ್ರಶ್ನೆ ಕಡೆ ಕರ್ಕೊಂಡು ಹೋಗ್ತೀನಿ. ನೀವೆಲ್ಲ ಇಲ್ಲಿ ಗಮನಿಸ್ತಾ ಇದ್ರಿ ದ್ವಿತೀಯ PUC 5 ಅಂಕದ ಪ್ರಮುಖ ಪ್ರಶ್ನೆಗಳು ಯಾವ್ಯಾವು ಅಂತಂದರೆ, ನಾನು ನಿಮಗೆ ಪ್ರಾಚೀನ ಭಾರತದ ಇತಿಹಾಸದಲ್ಲಿ 4.1ರಿಂದ 4.9ರವರೆಗೆ ಇದರಲ್ಲಿ ಒಂದು ಪ್ರಶ್ನೆ ಕಡ್ಡಾಯವಾಗಿ ಬರ್ಬೋದು ಅಂಥೇಳಿ ನಾನಿಲ್ಲಿ ಹೇಳ್ತೀನಿ. ಮಹಾವೀರನ ಜೀವನ ಮತ್ತು ಬೋಧನೆ, ಇದು ನೆನಪಿರಲಿ ನಿಮಗೆ, ಈ ವರ್ಷ ಬಂದರೂ ಬರ್ಬೋದು. ಗಾಂಧಾರ ಕಲಾಶೈಲಿ ಪ್ರಮುಖ ಲಕ್ಷಣಗಳು ಅಂತೇಳಿ ಆಲ್ರೆಡಿ ಬಂದು ಹೋಗಿದೆ ಪ್ರಶ್ನೆ. ಚೋಳರ ಗ್ರಾಮಾಡಳಿತ ನಿಮ್ಗೆ ನೆನಪಿರಲಿ, ಈ ಪ್ರಶ್ನೆ ಮಾತ್ರ ಕಡ್ಡಾಯವಾಗಿ ಪ್ರತಿ ವರ್ಷವೂ ಕೇಳ್ಕೊತ ಹೋಗ್ತಾನೆ. ಗ್ರಾಮಾಡಳಿತವನ್ನು ವಿವರಿಸಿ ಅಂತ ಕೇಳ್ತಾನೆ. ಹರ್ಷವರ್ಧನನ ಸಾಧನೆಗಳನ್ನು ವಿವರಿಸಿ. ನೋಡಿರಿ ಹರ್ಷವರ್ಧನನ ಯಾವ ರೀತಿ ಸೈನಿಕ ಸಾಧನೆಗಳು, ಸಾಂಸ್ಕೃತಿಕ ಸಾಧನೆಗಳು ಮತ್ತು ರಾಜಕೀಯ ಸಾಧನೆಗಳನ್ನು ಯಾವ ರೀತಿ ಇದ್ದಾವೆ ಅಂಥೇಳಿ. ಇನ್ನು ಹೊಯ್ಸಳರ ವಾಸ್ತುಶೈಲಿಯ ಪ್ರಮುಖ ಲಕ್ಷಣಗಳನ್ನು ವಿವರಿಸಿ ಅಂತ ಕೊಡ್ತಾರೆ ಅವರು 4.1ರಿಂದ 4.9ರವರೆಗೆ. ಇನ್ನು ಮಧ್ಯಕಾಲೀನ ಭಾರತದ ಇತಿಹಾಸದ 5 ಅಂಕದ ಪ್ರಮುಖ ಪ್ರಶ್ನೆಗಳನ್ನು ನೋಡ್ತಾ ಹೋದಾಗ ಅಧ್ಯಾಯ 5ರಿಂದ 5.5ರಲ್ಲಿ ಮತ್ತು 6ರಲ್ಲಿ ಒಂದು ಪ್ರಶ್ನೆ ನಿಮಗೆ ಕಡ್ಡಾಯವಾಗಿ ಇರ್ತದೆ. ಅಲ್ಲಾವುದ್ದೀನ್ ಖಿಲ್ಜಿ ದಂಡಯಾತ್ರೆಯನ್ನು ಕುರಿತು ವಿವರಿಸಿ ಆಲ್ರೆಡಿ ಬಂದು ಹೋಗಿದೆ ಪ್ರಶ್ನೆ. ಅಲ್ಲಾವುದ್ದೀನ್ ಸುಧಾರಣೆ ಕುರಿತು ಸಂಕ್ಷಿಪ್ತ ವಿವರಿಸಿ ಅದನ್ನು ಬಂದು ಹೋಗಿದೆ. ಅಕ್ಬರ್ನ ಧಾರ್ಮಿಕ ಮತ್ತು ರಜಪೂತ್ ನೀತಿ ಇದನ್ನು ಬಂದು ಹೋಗಿದೆ. ಇನ್ನು ಶಿವಾಜಿಯ ದಿಗ್ವಿಜಯ ಕುರಿತು ವಿವರಿಸಿ ಅದನ್ನು ಬಂದಿದೆ. ಬಟ್ ನಿಮಗೆ ಈ ಸರಿ ಕಡ್ಡಾಯವಾಗಿ ತಾಳಿಕೋಟೆ ಕದನದ ವಿರಾಮ, ಅದು ಕಾರಣಗಳು ಮತ್ತು ಪರಿಣಾಮಗಳನ್ನು ವಿವರಿಸಿ ಅಂತೇಳಿ ಈ ಪ್ರಶ್ನೆ ಬರ್ಬೋದು. ಸ್ವಲ್ಪ ಕಡ್ಡಾಯವಾಗಿ ಒಂದು ಪ್ರಶ್ನೆ ಬರ್ತದೆ. ಸೊ ಅದನ್ನು ನೀವಿಲ್ಲಿ ಗಮನಿಸ್ತಾ ಹೋದಾಗ ನಿಮಗೆ 5 ಅಂಕ ಸರಳವಾಗಿ ಸಿಗ್ತದೆ. ಮೊಹಮ್ಮದ್ ಗವಾನ್ ಸಾಧನೆಗಳನ್ನು ವಿವರಿಸಿ ಅಂಥೇಳಿ ನಿಮಗೆ ಈ ಒಂದು ಮಧ್ಯ ಭಾರತ ಇತಿಹಾಸದಲ್ಲಿ ಕೇಳ್ತಾರೆ.
ಆಧುನಿಕ ಭಾರತ ಇತಿಹಾಸದ 5 ಅಂಕದ ಪ್ರಮುಖ ಪ್ರಶ್ನೆಗಳಲ್ಲಿ ಅಧ್ಯಾಯ 7.1ರಿಂದ 7.7ರವರೆಗೆ 2 ಪ್ರಶ್ನೆಗಳನ್ನು ಕಡ್ಡಾಯವಾಗಿ ನಿಮಗೆ 2 ಪ್ರಶ್ನೆಗಳನ್ನು ಕೇಳ್ತಾರೆ. ಸರ್, ಹಾಗಾದರೆ ಯಾವ್ಯಾವ ಪ್ರಶ್ನೆಗಳಂತ ಒಂದೊಂದಾಗಿ ಇಲ್ಲಿ ನೋಡ್ಕೊತ ಹೋಗಿ. ಪ್ಲಾಸಿ ಕದನದ ಕಾರಣ ಮತ್ತು ಪರಿಣಾಮ ತಿಳಿಸಿ. 10 ಅಂಕಕ್ಕೆ ನಿಮಗೆ 1857 ದಂಗೆ ಕುರಿತು ಕೇಳಿದ್ರೆ ಇಲ್ಲಿ ನಿಮಗೆ ಏನು ಕೇಳ್ತಾರೆ ಅಂದರೆ ಪ್ಲಾಸೀಕರಣದ ಕಾರಣಗಳು ಮತ್ತು ಪರಿಣಾಮಗಳನ್ನು ಕಡ್ಡಾಯವಾಗಿ ಕೇಳ್ತಾನೆ. ಬ್ರಿಟಿಷರೊಂದಿಗೆ ಟಿಪ್ಪು ಹೋರಾಟ ಯಾವ ರೀತಿ ಇತ್ತು ಅಂತೇಳಿ ಚರ್ಚಿಸಿ ಅಂತ ಕೊಡ್ತಾನೆ. ಸೋರಿಕೆ ಸಿದ್ಧಾಂತವನ್ನು ವಿವರಿಸಿ. ನೋಡಿ ಯಾವ ರೀತಿ ಪ್ರಶ್ನೆಯನ್ನು ಇಲ್ಲಿ ಕೇಳಿದಾನೆ ಅಂತಂದರೆ ಸೋರಿಕೆ ಸಿದ್ಧಾಂತವನ್ನು ವಿವರಿಸಿ. ಇನ್ನು ಬ್ರಿಟಿಷ್ ಆಡಳಿತವು ಭಾರತೀಯ ಶಿಕ್ಷಣದ ಮೇಲೆ ಯಾವ ರೀತಿ ಪ್ರಭಾವವನ್ನು ಬೀರಿತು, ಇದು ಕಡ್ಡಾಯ ಪ್ರಶ್ನೆ, ಇದು ಬರ್ತದೆ, ನೆನಪಿರಲಿ ನಿಮಗೆ. ಸ್ವಾಮಿ ವಿವೇಕಾನಂದರ ವ್ಯಕ್ತಿತ್ವವನ್ನು ಚರ್ಚಿಸಿ. ಪ್ರಶ್ನೆ ನಿಮಗೆ ನೆನಪಿರಲಿ, ಈ ಪ್ರಶ್ನೆ ಬಂದರೂ ಬರ್ಬೋದು. ಭಾರತೀಯ ರಾಷ್ಟ್ರೀಯತೆ ಉದ್ಯಮಕ್ಕೆ ಅಥವಾ ಬೆಳವಣಿಗೆ ಕಾರಣವಾದ ಪ್ರಮುಖ ಅಂಶಗಳನ್ನು ನೋಡ್ರಿ. ಭಾರತೀಯ ರಾಷ್ಟ್ರೀಯತೆ ಉದಯಕ್ಕೆ ಅಥವಾ ಬೆಳವಣಿಗೆ ಕಾರಣವಾದ ಪ್ರಮುಖ ಅಂಶಗಳನ್ನು ಚರ್ಚಿಸಿ ಅಂತ ಕೊಡ್ತಾರೆ. ಕರ್ನಾಟಕದ ಏಕೀಕರಣ ಚಳುವಳಿಯನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಕರ್ನಾಟಕದ ಮೇಲೆ ಒಂದು ಪ್ರಶ್ನೆ ಇರ್ತದೆ. ಕಡ್ಡಾಯವಾಗಿ ಈ ಒಂದು ಆಧುನಿಕ ಭಾರತದ ಮೇಲೆ ನಿಮಗೆ ಕೇಳಿರುವಂಥದ್ದು ಒಟ್ಟು 7.1ರಿಂದ 7.17 ಏನು ಅಧ್ಯಾಯ ಇದೆಯಲ್ಲ, ಅಲ್ಲಿ ನಿಮಗೆ 2 ಪ್ರಶ್ನೆಗಳು ಕಡ್ಡಾಯವಾಗಿ ಬಂದಿರುವುದರಿಂದ ಸ್ವಲ್ಪ ನೀವು ಇಲ್ಲಿ ಏನಪ್ಪ ಅಂತಂದರೆ ಆ ಪ್ರಶ್ನೆಗಳನ್ನು ಓದ್ಕೋಬೇಕು ಅಂತ ನನ್ನ ಅಭಿಪ್ರಾಯ. ನಿಮಗಿಲ್ಲಿ ಮಹಾವೀರನ ಜೀವನ ಮತ್ತು ಬೋಧನೆ ಕುರಿತು ಚರ್ಚಿಸಿ ಅಂಥೇಳಿ 5 ಅಂಕದ ಪ್ರಶ್ನೆ ಬರ್ತದೆ ಅಂತ ಹೇಳಿದೆ ನಾನು ನಿಮಗೆ. ಅಲ್ಲಿ ಸಂಬಂಧಪಟ್ಟಂತೆ ಮೊದಲಿಗೆ ನೀವು ಆರಂಭಿಕ ಜೀವನವನ್ನು ಬರೀತೀರಿ. ಸಾಮಾನ್ಯ ಶಕ ಪೂರ್ವ 599ರಿಂದ 527ರವರೆಗೆ ಜೀವನದ ಒಂದು ಅವಧಿ ಅಂತ ಹೇಳ್ತೀವಿ. ಸೊ ಈ ರೀತಿ ಎಲ್ಲಿ ಜನಿಸಿದ್ರೆ ವೈಶಾಲಿಯ ಕುಂದಗ್ರಾಮದಲ್ಲಿ ಜನಿಸಿದ. ತಂದೆ ಸಿದ್ಧಾರ್ಥ, ತಾಯಿ ತ್ರಿಶಿಲಾದೇವಿ ಅಂತ ಹೇಳಿ. ಸೊ ನೀವೆಲ್ಲ ಇಲ್ಲಿ ನೋಡ್ತೀರಿ. ತದನಂತರ ಕುಲವೊಂದರಲ್ಲಿ ಮುಖ್ಯಸ್ಥನಾಗಿ ವರ್ತಮಾನ 18ನೇ ಶತಮಾನದ ರಾಜಕುಮಾರಿ ಯಶೋಧಳನ್ನು ವಿವಾಹ ಆಗ್ತಾನೆ. ಅವನಿಗೆ ಅನೋಜ ಅಥವಾ ಪ್ರಿಯದರ್ಶಿನಿ ಎಂಬ ಇಬ್ಬ ಮಗಳಿದ್ದಳು. ತನ್ನ ತಂದೆ ತಾಯಿಯರ ಆಕಸ್ಮಿಕ ಮರಣದಿಂದ ವರ್ಧಮಾನ ಉಡುಪನ್ನು ಸೇರಿದಂತೆ ಪ್ರಾಪಂಚಿಕ ಸುಖಭೋಗವನ್ನು ತ್ಯಜಿಸಿ ಅವನ ಸನ್ಯಾಸಿ ಜೀವನವನ್ನು ಸತ್ಯವರ್ತನಾಗಿ ಸಂಚರಿಸಿ ಹೊಟ್ಟ 13 ವರ್ಷಗಳ ಕಾಲ ಸ್ವದೇಹ ದಂಡನೆ ಮಾಡಿಕೊಂಡು ಧ್ಯಾನ ಮಾಡುತ್ತಾ ಜೀವನ ನಡೆಸಿದ. ವೈಶಾಖದ 10ನೇ ದಿನ ಬಿಹಾರ ಜುಂಬಿಕಾವನದಲ್ಲಿ ಅವನಿಗೆ ಕೈವ ಎಂಬ ಅತ್ಯುನ್ನತ ಆಧ್ಯಾತ್ಮಿಕ ಕೆವಲಿನ್ ಅಂದರೆ ಸರ್ವಜ್ಞ ಎಂಬ ಜೀನ ಅಂದರೆ ಇಂದ್ರಿಯಗಳನ್ನು ನಿಗ್ರಹಿಸಿದವನು ಅಂಥೇಳಿ. ಸೊ ನಿಮಗೆ ಒಂದು ಐಡಲ್ ಆಗಿ ನಾನು ಈ ರೀತಿಯನ್ನು ಕೊಟ್ಟಿದ್ದೀನಿ. ಅವನ ಬೋಧನೆಗಳನ್ನು ನೋಡ್ತೀರಿ. ಇಲ್ಲಿ ಪಂಚಶೀಲ ತತ್ವಗಳು, ಒಂದು ಸತ್ಯ, ಅಹಿಂಸೆ, ಆಸ್ಥೆಯ, ಕಳ್ಳತನ ಮಾಡೋದಿರೋದು, ಅಪಗ್ರಹ, ಬ್ರಹ್ಮಚರ್ಯ ಅಂತ ಹೇಳ್ತೀವಿ. ಇನ್ನು ತ್ರಿರತ್ನಗಳು ಅಂತಂದರೆ ಸಮ್ಯಕ್ಕೆ ಜ್ಞಾನ, ಸಮ್ಯಕ್ಕೆ ನಂಬಿಕೆ, ಸಮ್ಯಕ್ಕೆ ನಡತೆ ಅಂಥೇಳಿ. ಸೊ ಈ ರೀತಿ ನೀವು ಏನಪ್ಪ ಅಂತಂದ್ರೆ ಮಹಾವೀರನ ಬೋಧನೆ ಮತ್ತು ಕಾರ್ಯಗಳು ಬರೀಬೇಕು. ಸೊ ಒಂದು ಐಡಲ್ ಆಗಿ ನಿಮಗೆ ಒಂದು ಕಡ್ಡಾಯ ಆಗುತ್ತೆ ಅನ್ನೋದ್ರಿಂದ ಗಾಂಧಾರ ಕಲಾಶೈಲಿಯ ಪ್ರಮುಖ ಲಕ್ಷಣಗಳು, ನಾನು ನೇರವಾಗಿ ಲಕ್ಷಣಗಳನ್ನು ನಿಮ್ಗೆ ಕರ್ಕೊಂಡು ಹೋಗ್ತೀನಿ. ಈ ಕಲಾಶೈಲಿಯಲ್ಲಿ ಹಳೆಯತ್ತರ ಗೌತಮ ಬುದ್ಧನ ವಿಗ್ರಹವನ್ನು ಕೆತ್ತಲಾಗಿದೆ. ಅಲ್ಲಿಯವರೆಗೆ ಬುದ್ಧನ ಅಸ್ತಿತ್ವವನ್ನು ಕಮಲ, ಛತ್ರಿ ಮುಂತಾದ ಚಿಹ್ನೆಗಳ ಮೂಲಕ ರೂಪಿಸಲಾಗಿತ್ತು ಅಂತ ಹೇಳ್ತಾರೆ. ವಿಗ್ರಹವು ಕೆತ್ತುವಾಗದ ದೇಹದ ವಿನ್ಯಾಸ, ಅನುಭವ, ಸ್ನಾಯುಗಳು, ಮೀಸೆ ಮುಂತಾದ ಹೆಚ್ಚಿನ ಗಮನ ಹರಿಸಿ ಸ್ವಾಭಾವಿಕ ಜೋಡಣೆಯನ್ನು ಮೂಡಿಸಲಾಗಿದೆ. ಕಲಾಕೌಶಲ್ಯದಿಂದ ಕೂಡಿದ ಈ ಕಲೆಯ ನಮೂನೆಗಳಲ್ಲಿ ಬಟ್ಟೆ ಮಡಿಕೆಗಳು ಮತ್ತು ನೆರಿಗೆಗಳು ತುಂಬ ಸೂಕ್ಷ್ಮವಾಗಿ ಕಂಡುಬರ್ತವೆ. ಸೊ ಈ ರೀತಿ ಏನಪ್ಪ ಅಂತ ಲಕ್ಷಣಗಳನ್ನು ನೀವು ಬರಿತಾ ಇರಬೇಕು. ಈ PDF ನಾನು ಆಲ್ರೆಡಿ ಏನು ಮಾಡ್ತೀನಿ ಅಂತಂದರೆ ನಿಮಗೆ ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿರ್ತೀನಿ. ಸೊ ಅದನ್ನು ನೋಡಿಕೊಂಡು ನಿಮ್ಮ ಒಂದು ತಯಾರಿಯನ್ನು ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ನಾನು ಇಲ್ಲಿ ಹರ್ಷವರ್ಧನ ಸಾಧನೆಗಳನ್ನು ಕೊಟ್ಟಿದ್ದೀನಿ, ಹೌದಾ? ಅಷ್ಟೇ ಅಲ್ಲದೆ ಹೊಯ್ಸಳರದ ವಾಸ್ತುಶಿಲ್ಪ ಲಕ್ಷಣಗಳನ್ನು ವಿವರಿಸಿ ನೋಡಿ. ಇವೆಲ್ಲ ಪಾಯಿಂಟ್ ಔಟನ್ನು ನಾನು ಮಾಡ್ಕೋತಾ ಹೋಗಿದ್ದೀನಿ. ಅಲ್ಲಾವುದ್ದೀನ್ ಖಿಲ್ಜಿಯ ದಂಡಯಾತ್ರೆಗಳನ್ನು ವಿವರಿಸಿ ಎಲ್ಲವನ್ನು ಕೊಟ್ಟಿದ್ದೀನಿ. ಸೊ ನೀವು ಅಲ್ಲಿ ಹೋಗಿ ಆ PDF ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಸ್ಟಡಿಯನ್ನು ಮಾಡಿ ಅಂತ ಹೇಳ್ತೀನಿ. ಸೊ ವಿಡಿಯೋ ಹೇಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಮೂಲಕ ತಿಳಿಸಿ. ಎಲ್ರಿಗೂ ಧನ್ಯವಾದಗಳು, ನಮಸ್ಕಾರ.